ಇದು ಯಾವುದೇ ಬೋರ್ವೆಲ್ದು ಯಾವ್ದು ನೀರಲ್ಲ, ಅದನ್ನೇ ಹಾಗೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಿದ್ದಾರೆ ನೀರನ್ನ. ಇವ್ರು ನೋಡಿ ಯಾವ ತರ ಇದೆ ಅಂತ, ನೋಡಿ ನೀರು ಯಾವ ತರ ಬರ್ತದೆ ಅಂತ ಹೇಳಿ. ಮುಂಚಿನ ಕಾಲದಲ್ಲಿ ಹೇಗೆ ಕಟ್ಟಿಗೆ ಯೂಸ್ ಮಾಡ್ತಿದ್ರಲ್ಲ ಮುಂಚೆ ಕೆಲ ಮನೆಗಳಲ್ಲಿ ಇದ್ದಾವೆ, ಹಾಗೆ ಇವ್ರು ಈಗ ಅದೇ ತರ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ 1 ವರ್ಷಕ್ಕೆ ಯೂಸ್ ಮಾಡ್ತಾರೆ, ಕಟ್ಟಿ ಈ ತರ ನೇತಾಕೊಂಡಿರೋದು, ಒಂದೊಂದೇ ಕೊಯ್ದು ಸಾಂಬಾರ್ ಮಾಡ್ಕೊಳ್ಳೋದು. ಬಟ್ ಇವರಿಗೆ ನೋಡಿ ಒಂದು ಸಾಂಬಾರ್ ಒಂದು ಯೂಸ್ ಆಗಲ್ಲ, ಯಾಕಂದ್ರೆ ಒಂದ್ಸಲ ಅಡುಗೆ ಮಾಡ್ಬೇಕಂದ್ರೆ 30 ಜನ ಇರ್ಲಿಕ್ಕೆ ಹೋಗಿ 5 ರಿಂದ 6 ಸೌತೆಕಾಯಿ ಒಂದ್ಸಲ ಯೂಸ್ ಮಾಡ್ತಾರಂತೆ. ಇಷ್ಟು ಗಂಜಿ ಮಾಡ್ತಾರೆ ಜಾಸ್ತಿ ನೀವಲ್ವಾ? ನಾವು ಸಹ ಗಂಜಿ ಜಾಸ್ತಿ ಊಟ ಮಾಡಿ ಹಿಂಗೆ ಹೀಗೆ ಇದು ರಾತ್ರಿಗೆ ರೆಡಿ ಮಾಡಿರುವಂತದ್ದು. ಈಗ ಇವರು ಇದೀಗ ಎಷ್ಟು 5 kg ಅಕ್ಕಿ ರಾತ್ರಿಗೆ ಹಾಕ್ತೀರಾ, ಕಟ್ಟಿಗೆಲ್ಲ ಇಲ್ಲಿ ತರ್ತೀರಾ. ನಾವಿವತ್ತು ಹೆಬ್ರಿಯಿಂದ ಕಬ್ಬಿನಾಲೆಯಿಂದ ಸುಮಾರು ಒಂದು 7 8 ಕಿಲೋಮೀಟರ್ ಒಳಗಿರುವಂತಹ ಒಂದು ಮುಂಡಾನೆ ಅಂತ ಒಂದು ಜಾಗ ಬಂದಿದ್ದೀವಿ. ಇದು ಇರುವಂತದ್ದು ದಟ್ಟ ಕಾಡಿನ ಒಳಗೆ. ನಾವ್ ಇಲ್ಲಿಂದ ಇನ್ನೊಂದು 3-4 ಕಿಲೋಮೀಟರ್ ಮೇಲೆ ಹೋಗ್ಲಿಕ್ಕಿದೆ. ಅಲ್ಲಿ ಒಂದು ಫ್ಯಾಮಿಲಿ ಇದೆ, ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇದೆ. ಒಂದು ಫ್ಯಾಮಿಲಿ ಒಳಗೆ 30 ರಿಂದ 30 ಜನ ಒಳಗಿದ್ದಾರಂತ. ನಮ್ಗೆ ಎಕ್ಸಾಕ್ಟ್ ಎಷ್ಟು ಜನ ಇದಾರಂತ ಗೊತ್ತಿಲ್ಲ. ಈಗ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು. ಅವರಿರುವಂತದ್ದು ಕಾಡಿನ ಒಳಗಿನ ಜೀವನ, ಅವರ ಜೀವನ ಹೇಗಿದೆ ಕಾಡಲ್ಲಿ ನಾವು ನೋಡ್ಕೊಂಡ್ ಬರೋಣ ಬನ್ನಿ. ಅಜಯ್ ಮುಂಡಾನೆಗೆ ರಸ್ತೆ ಇದೆನಾ? ಮಿತ್ತಬಹುದು ಇಂಚಬೋಡಾ 30 ಜನ ಒಂದೇ ಫ್ಯಾಮಿಲಿ ಇರುತ್ತೆ. ಹಾ ನಾನು ದೂರ ಉಂಟು, ಸುಮಾರು ದೂರ ಉಂಟು ಬೋರೆಗೆ 1 ಕಿಲೋಮೀಟರ್ ಉಂಟು ಬೋರೆಗೆ. ಸರಿ ಬರ್ಪಾವೆ ಮನೆಗೂ ನಾವು ರೀಚ್ ಆದ್ವಿ. ಈ ಮನೆಯಲ್ಲಿ ಇದು ಕಾಡತ್ರನೇ ಇದೆ ನೋಡಿ ಮನೆ ಇದು. ಈ ಮನೆಯಲ್ಲಿ 35 ಜನ ಒಂದೇ ಮನೆಯಲ್ಲಿ 35 ಜನ ಒಟ್ಟಿಗೆ ವಾಸ ಮಾಡ್ತಾರೆ, ಒಂದೇ ಮನೆ ಒಟ್ಟಿಗೆ ಊಟ ಮಾಡ್ತಾರೆ. ಇವರು ಕಾಡಂಚಿನಲ್ಲಿ ಬದುಕಿರುವಂತಹ ಮಲೆಕುಡಿ ಜನಾಂಗದವರು. ಇವರು ಸಾಧಾರಣ 300 ವರ್ಷಗಳಿಂದ ಇಲ್ಲೇ ಬದುಕ್ತಾ ಬಂದ ಇವರ ಪೀಳಿಗೆ ಪೂರ್ತಿ ಇದೇ ಮನೆಯಲ್ಲಿ ಕಳೀತಾ ಇದ್ದಾರೆ. ಇವರೀಗ ಇಲ್ಲಿ ಗದ್ದೆ ನೋಡಿ, ಇವ್ರ ಗದ್ದೆ ಇದೆ ಇಲ್ಲಿ ಇವ್ರದ್ದು. ಈ ಗದ್ದೆ ಮಾಡ್ಕೊಂಡು ತೋಟ ಮಾಡ್ಕೊಂಡು ಸ್ವಲ್ಪ ಅಲ್ಪ ಮಾಡ್ಕೊಂಡು ಇದರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಅವ್ರ ಮನೆಗೆ ಹೋಗೋಣ, ಅವ್ರ ಜೊತೆ ಅವ್ರ ಜೀವನ ಹೇಗಿದೆ, ಕಾಡಲ್ಲಿ ಹೇಗಿದ್ದಾರೆ, ಅವರು ಹೇಗೆ ಜೀವನ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವ್ರು ನನ್ ದೊಡ್ಡಮ್ಮನ್ ಮಗಳು, ಅಕ್ಕನ್ ಮಗಳು ಇವಳು. ಇವ ಅತ್ತೆ ಮಗಳು ಮಗ, ಇವ ಅತ್ತಿಗೆ ಮಗ. ಇವ್ರು ದೊಡ್ಡಮ್ಮ ನಂದು. ಇವ್ರ ಅಕ್ಕ, ಇವ ನನ್ನ ಅಕ್ಕನ್ ಮಗ, ಇವ್ ನನ್ ಸ್ವಂತ ಅಣ್ಣ. ಅತ್ತಿಗೆ ಮಗಳು, ಅತ್ತೆ ಮಗಳು, ಇವಳು ಸಹ ಅತ್ತೆ ಮಗಳು. ಇವ್ರು ನನ್ನ ಅಪ್ಪ, ಅಕ್ಕನ್ ಮಗ, ಅತ್ತೆ ಮಗಳು, ಸ್ವಂತ ಅಣ್ಣ, ಅತ್ತೆ ಮಗಳು, ಅತ್ತೆ ಮಗಳು. ಇನ್ನು ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗಿದ್ದಾರೆ. 35 ಮೆಂಬರ್ಸ್ ಇದ್ದಾರೆ, ಫುಲ್ ಮಕ್ಕಳೆಲ್ಲ ಸೇರಿ ಫ್ಯಾಮಿಲಿಯಲ್ಲಿ ಫುಲ್. ಆದ್ರೆ ಇವತ್ತೇನಂತಂದ್ರೆ ಒಂದು ಮದುವೆ ಇತ್ತು ಇವ್ರ ಫ್ಯಾಮಿಲಿಯಲ್ಲಿ, ಹಾಗಾಗಿ ತುಂಬಾ ಸ್ವಲ್ಪ ಗಂಡಸರೆಲ್ಲ ಘಟ್ಟದ ಪ್ರದೇಶಕ್ಕೆ ಆಚೆ ಇವರು ಕಾಗದ ಕೊಡ್ಲಿಕ್ಕೆ ಮದುವೆ ಕಾರ್ಡ್ ಕೊಡ್ಲಿಕ್ಕೆ ಹೊರಗೆ ಹೋಗಿದ್ದಾರೆ. ಮತ್ತೆ ಕೆಲವರು ಇಲ್ಲಿಂದ ಊರಿಗೆ ಹೋಗ್ಲಿಕ್ಕೆ ಸುಮಾರು 7-8 ಕಿಲೋಮೀಟರ್ ಕೆಳಗೆ ಇಳಿಬೇಕು. ಹಾಗೆ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಕೆಲ್ಸಕ್ಕಂತ ಕೆಳಗೆ ಹೋಗಿ ಆಗಿದೆ ಬೆಳಿಗ್ಗೆನೆ, ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಇವತ್ತು. ಇದು ನೋಡಿ ಸೌತೆಕಾಯಿನ ಮೊದಲು ಹೇಗಂತಂದ್ರೆ ಮುಂಚಿನ ಕಾಲದಲ್ಲಿ ನಾನು ಸಣ್ಣದಿರ ನೋಡಿದಾಗೇನೆ ಮನೆಯಲ್ಲಿ ಈ ತರ ಒಂದು ಹಗ್ಗ ಕಟ್ಟಿ ನೇತಾಕ್ತಿದ್ರು. ಈಗ ನೀವು ಇದನ್ನ ನೇತಾಕ್ತಾರೆ ನೆಕ್ಸ್ಟ್ ಈಗಲ್ಲ. ಈಗ ಇವ್ರು ಹಾಗೆ ಇಡ್ತಾರಂತೆ. ಇದು 1 ವರ್ಷವರೆಗೆ ಹಾಳಾಗುದಿಲ್ಲ ನೇತಾಕಿದ್ರೆ. ಇದು ತುಂಬಾ ಇದೆಲ್ಲ ಇವರು ಗದ್ದೆಯಲ್ಲಿ ನಟ್ಟಿರೋದಲ್ಲ ನೀವು. ಇದು ಇವಾಗ ಇವ್ರದೇ ಮುಂಡಾನೆಯಲ್ಲಿ ಒಂದೇ ಫ್ಯಾಮಿಲಿ ಇದೆ ಅಂತ ಬಂದಿದ್ವಲ್ಲ. ಈಗ 30 ಜನ ಇದ್ದಾರೆ ಮನೆಯಲ್ಲಿ. ಇವರು ಊಟಕ್ಕೋಸ್ಕರನೇ ಮಾಡ್ಕೊಂಡಿರೋದು ಇದೆಲ್ಲ. ಇದು ಸೇಲ್ ಮಾಡುದಿಲ್ಲ ಅಲ್ಲ. ಇದು ಎಷ್ಟು ಜನಕ್ಕೆ ಆಗ್ತದೆ ನಿಮ್ಗೆ? ಈಗ ನೀವು ಇದನ್ನ ಈಗ ಇನ್ನು ಉಂಟು, ಇನ್ನು ಕೊಯ್ಲಿಲ್ಲ, ಇನ್ನು ಇದೆ ಅಂತ, ಇನ್ನು ಕೊಯ್ಲಿಲ್ಲ. ಒಂದಿನಕ್ಕೆ ಎಷ್ಟು ಅಡಿಗೆ ಯೂಸ್ ಮಾಡ್ತೀರಾ ನೀವು? ಒಂದು ಅಡಿಗೆಗೆ 5 ರಿಂದ 7 ಸೌತೆಕಾಯಿ ಯೂಸ್ ಮಾಡ್ತೀವಿ. ಈಗಲೂ ಇದೇ ತರನೇ ಮುಂಚಿನ ಕಾಲದಲ್ಲಿ ಹೇಗೆ ಕಟ್ಟಿಗೆ ಯೂಸ್ ಮಾಡ್ತಿದ್ರಲ್ಲ ಮುಂಚೆ ಕೆಲ ಮನೆಗಳಲ್ಲಿ ಇದ್ದಾವೆ, ಹಾಗೆ ಇವ್ರು ಈಗ ಅದೇ ತರ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ 1 ವರ್ಷಕ್ಕೆ ಯೂಸ್ ಮಾಡ್ತಾರೆ, ಕಟ್ಟಿ ಈ ತರ ನೇತಾಕೊಂಡಿರೋದು, ಒಂದೊಂದೇ ಕೊಯ್ದು ಸಾಂಬಾರ್ ಮಾಡ್ಕೊಳ್ಳೋದು. ಬಟ್ ಇವರಿಗೆ ನೋಡಿ ಒಂದು ಸಾಂಬಾರ್ ಒಂದು ಯೂಸ್ ಆಗಲ್ಲ, ಯಾಕಂದ್ರೆ ಒಂದ್ಸಲ ಅಡುಗೆ ಮಾಡ್ಬೇಕಂದ್ರೆ 30 ಜನ ಇರ್ಲಿಕ್ಕೆ ಹೋಗಿ 5 ರಿಂದ 6 ಸೌತೆಕಾಯಿ ಒಂದ್ಸಲ ಯೂಸ್ ಮಾಡ್ತಾರಂತೆ. ಇನ್ನು ಕೊಯ್ಲಿಲ್ಲ ಅಂತ, ಇನ್ನು ಕೊಯ್ಲಿಕ್ಕೆ ಬಾಕಿ ಉಂಟಲ್ಲ ಅಜ್ಜಿ, ಇನ್ನು ಕೊಯ್ಬೇಕಂತೆ. ಮುಂಡಾನೆ ಅಂತ ಒಂದು ಕಾಡೊಳಗೆ ಇರುವಂತ ಒಂದು ಫ್ಯಾಮಿಲಿ. ಇವರು ಇರುವಂತದ್ದು 300 ವರ್ಷಗಳಿಂದ ಇವ್ರು ಕಾಡಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದಾರೆ. 30 ರಿಂದ 30 ಜನ, ಎಷ್ಟು ಜನ ಇದ್ದೀರಿ? ಸಾಧಾರಣ ಒಂದು 35 ಜನ ಇದ್ದೀರಾ? 35 ಜನ ಇದ್ದಾರೆ ಒಂದೇ ಒಂದು ಫ್ಯಾಮಿಲಿಯಲ್ಲಿ. ಅಂದ್ರೆ ಇವ್ರು ಫುಲ್ ಅವಿಭಕ್ತ ಕುಟುಂಬ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ.
ಈಗ ನಮ್ಗೆ ನೋಡಿ ಈಗಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಇರುವುದು ಗಂಡ ಹೆಂಡತಿ ಮಕ್ಕಳು, ಅದು 2 ಮಗು ಜಾಸ್ತಿ ಇರುವುದಿಲ್ಲ. ಅಂಥದ್ರಲ್ಲಿ ಇವರು ಇಡೀ ಫ್ಯಾಮಿಲಿ ಒಟ್ಟಿಗೆ ಒಂದೇ ಅಡಿಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಕೆಲಸಕ್ಕಂತ ಕೆಲವು ಸ್ವಲ್ಪ ಹೊರಗೆ ಹೋಗ್ತಾರಂತ ಬಿಟ್ರೆ ಮತ್ತೆ ಅವ್ರು ಇಲ್ಲೇ ಇರುವಂತ. ಮತ್ತೆ ಇದರಲ್ಲಿ ಕೆಲವು ಇಲ್ಲಿ ನೋಡಿ ಅಜ್ಜಿ, ಇವರು ಹಳೆ ಕಾಲದ ಅಜ್ಜಿ, ಇವರು ಒಬ್ಬರೇ ಇರೋದು. ಈಗ ಅಜ್ಜ ಇಲ್ಲ ಅಲ್ಲ, ಅಜ್ಜ ಇಲ್ಲ, ಅಜ್ಜಿ ಇದ್ದಾರೆ. ಅಜ್ಜಿ ಎಷ್ಟು ವರ್ಷದಿಂದ ನೀವು ಕಾಡಲ್ಲಿದ್ದೀರಿ ಇಲ್ಲಿ? ವರ್ಷಕ್ಕೆ ಎಂಚೆ ಬಂದ್ಬಿಡು ಮಾರ್ರೆ ಎಂಕ್ ಗೊತ್ತಾಗ್ತಿದೆ. ಹಾ, ಸಾಧಾರಣ ಅಂದಾಜಿಗೆ ಏತು ವರ್ಷ నుంచి ನೀವು ಕಾಡು ಮುಲ್ಪನೆ ಅತಿ ಏನು ಬಿಟ್ಟು ಜಾಗೆ ಮುಲ್ಪನೆ ಪುಡದಿನ ಮುಲ್ಪನೆನಾ? ಹಾ, ಬಕ ಬಕ ಎಂಚೆ ಬಂದ್ಬಿಡೇನೆ. ಇಲ್ಲಿ ನೀವು ಮದುವೆಯಾಗಿ ಬಂದದ್ದ ಅಥವಾ ನೀವು ಇದು ನಿಮ್ಮ ಹುಟ್ಟೂರು ಇದು? ಪುಟ್ನ ಜಾಗ ಕೋರ್ನ ಬಿಟ್ಟು ಗಟ್ಟ ಹಂಚಿ. ಹಾ, ಅಜ್ಜಿಯ ಗಂಡನ ಮನೆ ಇಲ್ಲಿಂದ ಇನ್ನೊಂದ್ ಕಡೆ, ಅದು ಸಹ ಸ್ವಲ್ಪ ಗುಡ್ಡದಲ್ಲೇ ಉಂಟು, ತಿಂಗಳಮಕ್ಕಿ ಅಂತ ಹೇಳಿ. ಇದು ಅಜ್ಜಿಯ ಹುಟ್ಟೂರು, ಅಂದ್ರೆ ಅಜ್ಜಿ ತವರು ಮನೆ ಅಲ್ವಾ ಇದು? ಅಜ್ಜಿ ತವರು ಮನೆ. ಈಗ ಮಗಿಂದೆ ಇದು ಮಗ, ಇವರು ಬಾವ. ಅಂದ್ರೆ ಈಗ ನೀವು ಇಡೀ ಫ್ಯಾಮಿಲಿ ಒಟ್ಟಿಗೆ ಇದ್ದೀರಲ್ಲ, ಎಷ್ಟು ಜನ ಗಂಡು ಮಕ್ಕಳು? ಈಗ ಅಜ್ಜಿ ಒಬ್ಬರಿದ್ದಾರೆ, ಇಬ್ಬರೇ ಮಕ್ಕಳು. ಮತ್ತೆ ಈಗ ಇನ್ನೊಂದು ಫ್ಯಾಮಿಲಿ ನಿಮ್ದು ಇಷ್ಟು ಉದ್ದ ಇದೆ ಅಲ್ವಾ, ಅದು ಹೇಗೆ ಅಂತ? ಈ ಅಜ್ಜಿ ತಮ್ಮನ ಮಕ್ಕಳು ಹಾಗೇನೆ ಫ್ಯಾಮಿಲಿ. ಈಗ ಇವ್ರ ಅಜ್ಜಿಗೆ ನಾವೀಗ ನೀವು ತಂಗಿಯಾ? ಅಜ್ಜಿಯ ತಂಗಿಯ ಮಕ್ಕಳು ಇಲ್ಲೇ ಇದ್ದೀರಾ ನೀವು? ಹಾಗೆ ಅಂದ್ರೆ ನೀವೀಗ ಎಲ್ಲರೂ ಅಜ್ಜಿಯ ಫ್ಯಾಮಿಲಿ ಇಲ್ಲಿರುವುದು. ಈಗ ಟೋಟಲ್ ಎಷ್ಟು ಜನ ಇದ್ದೀರಾ ನೀವು? ಟೋಟಲ್ 35 ಜನ ಇದ್ದೀರಾ, ಮಕ್ಕಳೆಲ್ಲ ಸೇರಿ. ಎಷ್ಟು ಕೆಜಿ ಅಕ್ಕಿ? ದಿನಕ್ಕೆ ಒಂದು 10 ಕೆಜಿ, ಬೆಳಿಗ್ಗೆ ಸಂಜೆ ಅಂತ. ಒಟ್ಟಿಗೆ 10 ಕೆಜಿ, ಅಂದ್ರೆ ಒಂದು ಹೊತ್ತಿಗೆ 5 ಕೆಜಿ ಹಾಕ್ತೀರಾ. ಇವ್ರಿಗೆ ಬೆಳಿಗ್ಗೆ ತಿಂಡಿ ಅಂತ ಇಲ್ಲ, ಡೈರೆಕ್ಟ್ ಊಟನೇ ಮಾಡ್ತಾರೆ ಇವರು. 11 ಗಂಟೆ ಊಟ ಮಾಡ್ತೀರಲ್ಲ, 11 ಗಂಟೆ ಊಟ ಮಾಡ್ತಾರೆ. ಮಕ್ಕಳು ಸ್ವಲ್ಪ ತಿಂಡಿ ತಿಂತಾರೆ ಅಷ್ಟೇ ಅಲ್ವಾ? ಬಿಸ್ಕೆಟ್ ಎಲ್ಲ ತಿಂತಾರೆ. ಬಿಟ್ಟರೆ ತಿಂಡಿ ಮಾಡ್ಲಿಕ್ಕೆ ಹೋದ್ರೆ ಟೈಮೇ ಕಳೆದು ಹೋಗುದು. ಯಾಕಂದ್ರೆ ಮಧ್ಯಾಹ್ನ ಆಗ್ಬಿಡ್ತಾರೆ ಅಡುಗೆ ಮಾಡೋ ಅದಕ್ಕೆ. 2 ಹೊತ್ತು ಊಟ ಮಾಡ್ತಾರಂತೆ, 11 ಗಂಟೆಗೆ ಒಂದ್ಸಲ ಮತ್ತೆ ರಾತ್ರಿ ಒಂದ್ಸಲ ಅಷ್ಟೇ. ಮತ್ತೆ ಒಂದು ಮಿಡ್ಲಲ್ಲಿ ಮಧ್ಯಾಹ್ನ ಚಾ ಮಾಡ್ತಾರೆ. ನೋಡಿ ಇದೇ ಚೇಂಜಸ್ ನೋಡಿ, ಕಾಡಲ್ಲಿದ್ದಾರೆ. ಮಧ್ಯಾಹ್ನ ಚಾ ಮಾಡ್ತಾರೆ, ಸಂಜೆ ಚಾ ಇಲ್ಲ. ಮತ್ತೆ ಊಟ ಎಷ್ಟು ಗಂಟೆ ಮಾಡ್ತಾರೆ ರಾತ್ರಿ ನೀವು? ರಾತ್ರಿ 8 ಗಂಟೆ. 8 ಗಂಟೆಗೆ ಊಟ ಆಗ್ತದೆ. 8 ಗಂಟೆ ಊಟ ಮಾಡ್ತಾರೆ. ಏನೆಲ್ಲ ನೀವು ಊಟ ಅಂದ್ರೆ ಏನೆಲ್ಲ ಇಷ್ಟು ಜನಕ್ಕೆ ಮಾಡ್ಬೇಕಂದ್ರೆ ಏನ್ ಜಾಸ್ತಿ ಅಡುಗೆ ಮಾಡ್ತೀರಾ ನೀವು? ಗಂಜಿ ಮಾಡ್ತೀರಾ ಜಾಸ್ತಿ? ಗಂಜಿ, ಸಾಂಬಾರ್, ಪಲ್ಯ ಇದು ತರ ಮಾಡ್ತೀರಾ? ಪ್ರತಿದಿನ ಇವರು 30 ಜನ ಅಡಿಗೆ ಮಾಡ್ತಾರೆ. ಬೆಳಿಗ್ಗೆ ಒಂದ್ಸಲ, ಸಂಜೆ 2 ಸಲ ಊಟ ಮಾಡ್ತಾರೆ. ಈಗ ಅವ್ರು ಅಡಿಗೆ ನೋಡ್ಕೊಂಡು ಹೇಗಿದೆ ಅಂತ ನೋಡಿ. ಎಲ್ಲಾ ಕಡೆ ನೋಡಿ ಇವ್ರದ್ದು ಈಗ ನೋಡ್ಲಿಕ್ಕೆ ಸಿಗಲ್ಲ ನಮ್ಗೆ ಈ ತರ. ಇವ್ರದ್ದು ಮನೆ ಸುತ್ತ ಇವ್ರು ಒಂದು ಈ ತರ ಹಾಕೊಂಡಿದ್ದಾರೆ. ಎಲ್ಲಾ ಕಡೆ ಸಗಣಿ ಸಾರಿಸಿದ್ದಾರೆ ಅಂಗಳದಲ್ಲಿ ಪೂರ್ತಿಯಾಗಿ. ಅಡಿಗೆ ಕೊಂಡು ತೋರಿಸ್ತೀನಿ, ಕಿಚನ್ ತೋರಿಸ್ತೀನಿ. ನೀವು ಮಸಾಲೆ ಎಲ್ಲ ಇಲ್ಲಿ ಹೇಗಿದ್ರೆ ಕಡಿತೀರಾ? ಕಲ್ಲು ಕಡ್ದೆ ಮಾಡ್ತೀರಲ್ಲ, ಅಷ್ಟು ಜನಕ್ಕೆ ಮಾಡ್ಬೇಕಲ್ಲ. ಅಡಿಗೆ ಕಲ್ಲು, ಇದು ಕಲ್ಲು ಕಡೆಯೋ ಕಲ್ಲು ಭಾರಿ ಅಪರೂಪಕ್ಕೆ ನೋಡಿ ಸಿಗುವಂತದ್ದು. ನಾವು ಉಡುಪಿಯಲ್ಲಿ ಒಂದ್ ಕಡೆ ಹೀಗೇನೆ ಹೋಗ್ತಾ ಇರುವಾಗ ನೋಡಿದ್ವಿ, ಕಡೆ ಕಲ್ಲನ್ನ ಹೊರಗೆ ದನಕ್ಕೆ ಅಕ್ಕಚಿಡ್ಲಿಕ್ಕೆ ಹಾಕಿದ್ದಾರೆ. ಉಡುಪಿಲಿ ಸಿಟಿಯಲ್ಲಿ ರಥಬೀದಿ ಪಕ್ಕದಲ್ಲಿ ನೋಡಿರುವಂತದ್ದು ಅದೇ ಕಲ್ಲಲ್ಲಿ ನೋಡಿ, ಇಲ್ಲಿದೆ ನೋಡಿ. ಇವರು ಇದನ್ನ ಮಿಕ್ಸಿ ಇಲ್ಲ, ಇದರ ಕಡಿತಾರೆ ಕಲ್ಲಲ್ಲ, ಇದರ ಕಡ್ದು ಸಾಂಬಾರ್ ಮಾಡ್ತಾರೆ. ನೋಡಿ ಕಾಡಂಚೆ ಜನ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಮನೇನ. ನೋಡಿ ಎಷ್ಟು ಕ್ಲೀನ್ ಇದೆ. ಸಾಂಬಾರ್ ಏನೆಲ್ಲ ಇದೆ? ಎಂತ ಸಾರಾಜ್ ಇದು? ಏನೆಲ್ಲ ಹಾಕಿದ್ರಿ? ಮತ್ತೆ ಸೌತೆಕಾಯಿ ಹಾಕಿದ್ದೀರಾ? ತೊಂಡೆಕಾಯಿ, ಸೌತೆಕಾಯಿ ಮತ್ತೆ ಗೆಣಸು ಹಾಕಿ ಒಂದು ಸಾಂಬಾರ್ ಮಾಡಿದ್ದಾರೆ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಒಂದು ಸಾರು ಮಾಡಿದ್ದಾರೆ. ಈಗ ಇದ್ರ ರಾತ್ರಿ ಇನ್ನೊಂದ್ಸಲ ಅಡುಗೆ ಮಾಡ್ಬೇಕಲ್ಲ ಸಂಜೆ. ಇದು ಅನ್ನ ಮಾಡಿದ ಮುಗೀತು. ಇದು ಅನ್ನ ಪಾತ್ರೆ. ಇದೀಗ ಬೆಳಿಗ್ಗೆ ಮಾಡಿರೋದು ಊಟಕ್ಕೆ. ಇದು ಚಂದ ಇದೆ ನೋಡಿ. ಇದು ಇದೆ ಅಲ್ಲ, ಇದು ನೀವೇ ರೆಡಿ ಮಾಡಿದ್ದ? ಯಾರು ರೆಡಿ ಮಾಡಿದ್ದು? ಇದು ಇದರಲ್ಲಿ ಮಾಡಿದ್ದಾರ, ಚಿಪ್ಪಲ್ಲಿ ಮಾಡಿದ್ದಲ್ಲ ನೋಡಿ. ಇದು ಚಿಪ್ಪಲ್ಲಿ ಮಾಡಿದ್ದು. ಇದು ಕೋಲು ರಥಬೀದಿಯಲ್ಲಿ ಇದನ್ನು ಮಾರ್ಲಿಕ್ಕೆ ಇಡ್ತಾರೆ ನೋಡಿ. ಇದು ನಮ್ಮ ಇಲ್ಲಿಯವ್ರು ನಿಜ ಮೂಲ ಮಾಡುದು ಇವರೇ. ಇದನ್ನ ಸ್ಟಾರ್ಟ್ ಮಾಡಿದ್ದೆ ನೀವಲ್ವ ಇದನ್ನ? ನೋಡಿ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಕಾಡ ಹತ್ರ ಇರುವಂತ ಜನಗಳೇ ಶುರು ಮಾಡಿರುವಂತದ್ದು. ಈಗ ಇದನ್ನ ಫ್ಯಾಷನ್ ಆಗಿ ಅಲ್ಲಿ ಮರ ಹತ್ರ ನಿಂತ್ಕೊಂಡು ಇದನ್ನ ಮಾರ್ಲಿಕ್ಕೆ ಇಡ್ತಾರೆ. ಒಂದು ಕೈಲಿಗೆ ಎಷ್ಟು ಉಂಟಲ್ಲಿ? ಸಾಧಾರಣ 150 ರೂಪಾಯಿ ಮೇಲೆ ಇದೆ. ಇಲ್ಲಿ ಇವರೇ ಮಾಡ್ಕೊಂಡಿರೋದು ನೋಡಿ, ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಇದು ತೆಂಗಿನಕಾಯಿದು ಚಿಪ್ಪು, ಅದಕ್ಕೆ ಜೋಡಿಸಿ ಈ ತರ ಮಾಡಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇದು ಎಷ್ಟು ಟೈಮ್ ಯೂಸ್ ಮಾಡ್ಬೋದು? 1 ವರ್ಷ ಬರ್ಪಣೆ. ಒಂದು ಇಷ್ಟು ಗಂಜಿ ಮಾಡ್ತಾರೆ ಜಾಸ್ತಿ ನೀವಲ್ವಾ? ನಾವು ಸಹ ಗಂಜಿ ಜಾಸ್ತಿ ಊಟ ಮಾಡಿ ಹಿಂಗೆ ಹೀಗೆ ನೋಡಿ. ಗಂಜಿ ಮಾಡ್ತೀವಿ, ಗಂಜಿ ಜಾಸ್ತಿ ಮಾಡ್ತೀರಲ್ಲ, ಸೆಕೆಗೆ ಗಂಜಿ ಒಳ್ಳೇದು ಊಟ ಮಾಡ್ಲಿಕ್ಕೆ ಅಲ್ವಾ? ಗಂಜಿ ಮಾಡಿ ಇದು ಸಂಜೆಗೆ ರೆಡಿ ಮಾಡಿದ್ದಾರೆ ನೋಡಿ. ಇವಾಗ
ಇದು ಈಗ ಮಧ್ಯಾಹ್ನದ ಊಟ ಆಯ್ತು ಇವರದ್ದು. ಇದು ಸಾಕಾಜಿ, ಸಾಕು ಬಿಡಿ. ಇದು ರಾತ್ರಿಗೆ ರೆಡಿ ಮಾಡಿರುವಂತದ್ದು. ಈಗ ಇವರು ಇದೀಗ ಎಷ್ಟು 5 kg ಅಕ್ಕಿ ರಾತ್ರಿಗೆ ಹಾಕ್ತೀರಾ? ಕಟ್ಟಿಗೆಲ್ಲ ಇಲ್ಲೇ ತರ್ತೀರಾ? ಅದು ಮೊಟ್ಟೆ ಇದೆಂತ ಮಾವಿನಕಾಯಿ ಚಟ್ನಿ ಮಾಡಿದ್ರಾ? ಇಲ್ಲಿ ನೋಡಿ, ಇದೀಗ ಇದೆ ಅಲ್ಲ ಮಾವಿನ ಹಣ್ಣಿದು, ಇದರದ್ದು ಅವರು ರಸ ತೆಗಿತಾರಂತ. ರಸ ತೆಗೆದು ಅದನ್ನ ಮತ್ತೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಅದನ್ನ ರಸನ ಒಣಗಿಸಿ ಮತ್ತೆ ಅದನ್ನೇನ್ ಮಾಡ್ಲಿಕ್ಕೆ, ಚಟ್ನಿ ಮಾಡ್ಲಿಕ್ಕ. ಚಟ್ನಿ ಯೂಸ್ ಮಾಡ್ತಾರೆ. ಇದು ಯೂಸ್ ಇಲ್ಲ, ಇದು ಯೂಸ್ ಮಾಡಿ ಆಯ್ತು. ಇದು ವೇಸ್ಟೇಜ್. ಎಲ್ಲಿ ರೆಡಿ ಮಾಡಿ ಇಟ್ಟಿದ್ರು ಅದನ್ನೀಗ? ತರಕಾರಿ ಗದ್ದೆ ಹೋಗೋಣ ಹಂಗೆ ಚೂರು. ಇದನ್ನ ಎಂತ ಮಾಡಿದ್ದಾರೆ ಈಗ? ಇದನ್ನ ಒಳಗಿಟ್ಟಿದ್ದಾರಾ? ಈಗ ಎಂತ ಹಾಕಿದಾರೆ? ಎಂತ ಹಾಕ್ಲಿಲ್ಲ. ಮೆಣಸು ಹಾಕಿದ್ದಾರೆ ಅದಕ್ಕೆ. ಉಪ್ಪೆಲ್ಲ ಹಾಕಿ ಇದನ್ನ ಈ ತರ ಇಟ್ಟು ಚಟ್ನಿ ಮಾಡ್ಲಿಕ್ಕೆ. ಅದನ್ನ ಒಣಗಿ ಆದ್ಮೇಲೆ ಅದನ್ನ ಚಟ್ನಿ ಮಾಡ್ಲಿಕ್ಕೆ. ಎಷ್ಟು ದಿನ ಯೂಸ್ ಮಾಡ್ಬೋದು ಇದನ್ನ? ಒಣಗಿಸಿಟ್ರೆ ಹಂಗೇನೆ ಅದು ಮಳೆಗಾಲಕ್ಕೆ ಬರ್ತದೆ. ಇದನ್ನೀಗ ತೆಗೆದು ಈಗ ನೀವು ತಿನ್ನುವುದಿಲ್ಲ, ಇದನ್ನ ಇಡ್ತೀರ ಹಾಗೆ? ಇದನ್ನೀಗ ತಿನ್ನುವುದಿಲ್ಲ, ರೆಡಿ ಮಾಡಿ ಇಡುದು ಮಾತ್ರ. ಮಳೆಗಾಲಕ್ಕೆ ತಿನ್ಲಿಕ್ಕೆ ಇದು. ಇವರು ನೀರನ್ನ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ, ಈ ಅಡಿಕೆನ ಕಟ್ ಮಾಡಿ ಅದರ ಒಂದು ಹೇಗೆ ಏನ್ ಹೇಳಿದ್ದು, ಕಟ್ ಮಾಡಿ ಅದರ ದೊಂಬೆ ಅಂತ ಹೇಳ್ತಾರಂದ್ರೆ, ಅಡಿಕೆ ಇದು ಒಂದು ಅಡಿಕೆ ಇರ್ತದೆ, ಕಟ್ ಮಾಡಿ ಅದನ್ನ ಹಾಕಿ ಜಾಯಿಂಟ್ ಮಾಡಿ ಆಗ ಬೆಟ್ಟದಿಂದ ಕೆಳಗೆ ನೀರು ಬರ್ತಾ ಇದೆ. ಅದನ್ನೇ ಹಾಗೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಿದ್ದಾರೆ ನೀರನ್ನ. ಇವ್ರು ನೋಡಿ ಯಾವ ತರ ಇದೆ ಅಂತ. ಇದು ಯಾವುದೇ ಬೋರ್ವೆಲ್ದು ಯಾವ್ದು ನೀರಲ್ಲ, ಮೇಲೆ ಬೆಟ್ಟದಿಂದನೇ ಅಲ್ಲಿಂದ ಜಾಯಿಂಟ್ ಮಾಡ್ಕೊಂಡು ಬಂದು ಇದೇ ತರ ಜಾಯಿಂಟ್ ಮಾಡಿ ನೀರು ಇಲ್ಲಿವರೆಗೆ ಬರ್ತದೆ. ನೀರೆಷ್ಟು ನ್ಯಾಚುರಲ್ ಆಗಿದೆ ನೋಡಿ ನೀರು. ಇದು ಯಾವಾಗ್ಲೂ ಬರ್ತಾ ಇರ್ತದೆ ನೀರಿಗೇನೆ. ಇದು ವರ್ಷಕ್ಕೆ ಪೂರ್ತಿ ನೀರು ಇರ್ತದೆ ನಿಮ್ಗೆ. ಅದು ನೀರು ಸಮಸ್ಯೆ ಏನಿಲ್ಲ ಆಗಿದ್ರೆ. ನೋಡಿ ನೀರು ಯಾವ ತರ ಬರ್ತದೆ ಅಂತೇಳಿ. ಇದು ನೋಡಿ, ಇದಕ್ಕೆ ಏನು ಬಂದ್ ಮಾಡ್ಲಿಕ್ಕೆ ಇಲ್ಲ ಎಂತ ಇಲ್ಲ. ನೀರು ಯಾವಾಗ ನೋಡಿದ್ರು ಬರ್ತಾ ಇರ್ತದೆ ನೀರು. 24 hours ವಾಟರ್. ಶುದ್ಧವಾದ ನೀರಿದು, ಕುಡಿಬಹುದಲ್ಲ. ಹೀಗೆ ಹಣ ಕೊಟ್ಟು ಇಲ್ಲ, ನಾವು ಟ್ಯಾಪಿಗೆ ಪಂಚಾಯತ್ಗೆ ನೀರಿಗೆ ಹಣ ಕಟ್ಟಿ ನೀರು ತಕೋಬೇಕು. ಹಂಡೆ ಇದು ನೋಡಿ, ಓಲ್ಡ್ ಹಂಡೆ. ಇಲ್ಲೊಂದು ಸಣ್ಣ ಬುಟ್ಟಿ ಇದೆ ಅಲ್ಲ, ಇದೆಂತಕ್ಕೆ ಬುಟ್ಟಿ ನೋಡಿ. ಇದೊಂದು ನೋಡಿ, ಇದು ಬೀಳು ಬುಟ್ಟಿ ಅಲ್ಲ, ಗೊಬ್ಬರ ಬುಟ್ಟಿ ನೋಡಿ. ಗೊಬ್ಬರ ಬುಟ್ಟಿ, ಸಣ್ಣ ಬುಟ್ಟಿ ಉಂಟು ಗೊಬ್ಬರದ್ದು. ಇಲ್ಲ, ಇದ್ರ ಪಕ್ಕದಲ್ಲೇ ಒಂದು ನೋಡಿ, ಇದು ಓಲ್ಡ್ ಕಾಲದ ಇದು ಒಲೆ ಹಂಡೆ. ನಾವು ತುಳುವಲ್ಲಿ ಇದಕ್ಕೆ ಗುರ್ಕೆ ಅಂತ ಹೇಳ್ತೀವಿ. ಮತ್ತೆ ಇದು ಗುರ್ಕೆ, ಇದಕ್ಕೆ ನಾವು ಹಂಡೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಓಲ್ಡ್ ಕಾಲದ ಹಂಡೆ. ಒಂದು ಸಲಕ್ಕೆ ಇದಕ್ಕೆ ಸರಿ ಕಟ್ಟಿಗೆ ಹಾಕಿ ಬಿಸಿ ಮಾಡಿದ್ರೆ ಒಂದು ಸಲಕ್ಕೆ ಇವ್ರಿಗೆ ಎಲ್ರಿಗೂ ಸಾಕು ಸ್ನಾನ ಮಾಡ್ಲಿಕ್ಕೆ. ಅಷ್ಟು ದೊಡ್ಡ ಹಂಡೆ, 30 ಜನದ ಮನೆಯಲ್ಲಿರುವಂತಹ ದೊಡ್ಡ ಹಂಡೆ ನೋಡಿ ಹೇಗಿದೆ ಅಂತ. ಇಲ್ಲಿ 30 ಜನಕ್ಕೆ ಏನು ಇವರಿಗೆ ಫ್ಯಾಮಿಲಿಗೆ ಬೇಕು, ಊಟಕ್ಕೆ ಅಂತ ಬೇಕು, ತರಕಾರಿ ಏನ್ ಬೇಕಲ್ಲ ಅದನ್ನ ಇಲ್ಲಿ ಬೆಳ್ಕೊಂಡಿದ್ದಾರೆ. ಇಲ್ಲಿ ಗೆಣಸು ಇದೆ, ಅದು ಹೀರೆಕಾಯಿ, ಅದೆಂತ ಅದು ಅಲಸಂದೆ ಕೊಡಿದೆಯಲ್ಲ. ಮತ್ತೆ ಮುಂದೆ ಅದೆಂತ ಎಲ್ಲ ಇದು ತರಕಾರಿ, ಸೌತೆಕಾಯಿ ಇದೆ. ಉಂಟು ಸೌತೆಕಾಯಿ ಅದ್ರಲ್ಲಿ ಈಗ ನೋಡಿ. ಇಲ್ಲಿ ನೋಡಿ, ಇವರಿಗೆ ಎಷ್ಟು ಹೊರಗದಲ್ಲಿ ಕಷ್ಟ ಆಗಿದೆ. ಯಾಕಂದ್ರೆ ಇಷ್ಟು ಜನಕ್ಕೆ ದಿನ ಅಡುಗೆ ಆಗಬೇಕಂದ್ರೆ ಬೆಳ್ಕೊಳ್ಳೇಬೇಕಲ್ಲ. ತರಕಾರಿ ಇಲ್ಲೇ ಬೆಳ್ಕೊಂಡಿದ್ದಾರೆ. ಬೇಕಾದ್ರೆ ಇದೆಂತ ಗಿಡ ಇದು ಗೆಣಸು ಸೌತೆಕಾಯಿ ನೋಡಿ. ಇಲ್ಲಿ ಸೌತೆಕಾಯಿ ಹೋಗ್ಬೋದಾ ಬಿಡ್ಲಿ ಚೂರು? ಚೂರು ಹೋಗ್ತೇನೆ. ಇದೀಗ ಡೈಲಿ ಅಡುಗೆಗೆ ಅಂತ ಯೂಸ್ ಮಾಡುವಂತದ್ದು. ಇವರಿಗೆ ಏನು 30 ಜನ ಇದ್ದಾರಲ್ಲ, ಅಡುಗೆಗೆ ಹೊರಗೆ ಕಷ್ಟ ಆಗುತ್ತೆ. ತರಕಾರಿ ಬೇಕು. ಇಲ್ಲಿ ಸೌತೆಕಾಯಿ ಇದೆ, ಇಲ್ಲಿ ಸಣ್ಣ ಉಂಟು, ದೊಡ್ಡ ಸೌತೆಕಾಯಿ ಆಗಿದೆ. ಇಲ್ಲಿ ಇದನ್ನು ಸುಮಾರು ಕೊಯ್ದಿದ್ದಾರೆ, ಕೊಯ್ದಿಟ್ಟು ಒಳಗೆ ಇಟ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ಇನ್ನು ಬಿಟ್ಟಿದ್ದಾರೆ, ಇದು ಮೆನ್ನು ಬಳ್ತಿಲ್ಲ. ಇದನ್ನ ಈಗ ಒಂದ್ಸಲ ಇವ್ರು ಕೊಯ್ದಿಟ್ಕೊಂಡ್ರೆ ಸಾಧಾರಣ 1 ವರ್ಷಕ್ಕೆ ಅವರು ಮನೇಲಿ ಇಟ್ಕೋತಾರಂತೆ ನೇತರಿಸ್ಕೊಂಡು.